ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ. ಸ್ಲೀಪರ್ ಸೆಲ್ ಆಗ್ತಿದೆಯಲ್ಲ, ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ, ಹೋಮ್ ಡಿಪಾರ್ಟ್ಮೆಂಟ್ ಫೇಲ್ಯೂರ್ ಆಗಿದೆ. ಯಾಕಂದ್ರೆ ಇದು ಅಪಾಯಕಾರಿ ಬೆಳವಣಿಗೆ. ಒಬ್ಬ ಉಗ್ರನ್ನ ಜೊತೆ ಜೈಲಿರ್ತಕ್ಕಂಥ ಅಧಿಕಾರಿಗಳು ಮನೋವೈದ್ಯರು ನಿರಂತರ ಸಂಪರ್ಕದಲ್ಲಿರ್ತಾರೆ, ಅವನಿಗೆ ಅವಕಾಶ ಕೊಡ್ತಾರೆ ಅಂತೇಳಿ ಇದು ಇಡೀ ದೇಶಕ್ಕೆ ಅಪಾಯ ಆಗ್ತಕ್ಕಂಥದ್ದು. ಇದನ್ನು ಯಾರು ಮಟ್ಟ ಹಾಕಬೇಕು? ನಿಮ್ಮ ರಾಜ್ಯದಲ್ಲಾದರೆ ನಿಮ್ಮದೇ ಆದ ಒಂದು ಇಂಟೆಲಿಜೆನ್ಸ್ ಅಂತ ಇರುತ್ತಲ್ವಾ? ಖಂಡಿತ ನಮ್ಮ ರಾಜ್ಯದಲ್ಲಿ ಗೃಹ ಮಂತ್ರಿ ಅಂತ ಜಿ ಪರಮೇಶ್ವರ್ ಅವರು ಒಳ್ಳೆ ಅಭಿವೃದ್ಧಿಗಾಗಿ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಾನೂನು ಚೌಕಟ್ಟನ್ನ ಕಾಪಾಡೋ ನಿಟ್ಟಿನಲ್ಲಿ ಅವ್ರು ಏನು ಬೇಕೋ ಎಲ್ಲ ಮಾಡಿಬಿಟ್ಟು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ಆದರೆ ಯಾವುದೇ ರೀತಿಯಲ್ಲಿ ಸುಳ್ಳು ಸಂದೇಶ ಕೊಡೋದಿಲ್ಲ ಜನಕ್ಕೆ. ವೆರಿ ಗುಡ್. ಎಂತ ಆನ್ಸರ್ ನೋಡ್ರಿ. ನಾನು ಜೈಲ್ ಬಗ್ಗೆ ಕೇಳಿದ್ರೆ ಅಭಿವೃದ್ಧಿ ಮಾಡ್ತಿದಾರಂತೆ ಜೈಲ್ನ. ಪುಲ್ವಾಮಾದಲ್ಲಿ ಹಿಂದೂಗಳ ಏನು ಹತ್ಯೆ ಆಯ್ತು, ಆ 4 ಜನ ಏನಾದ್ರು ಅಂತ ಇದುವರೆಗೂ ಗೊತ್ತಿಲ್ಲ. ಏನಾಯ್ತು ಇದುವರೆಗೂ ಗೊತ್ತಿಲ್ಲ. ಮತ್ತೆ ಸಿಂಧೂರ ಏನು ಇಡೀ ಭಾರತ ಎದುರು ನೋಡ್ತಾ ಇತ್ತು ಪಾಕಿಸ್ತಾನವನ್ನ ಮಟ್ಟ ಹಾಕಲಿಕ್ಕೆ. ಆದ್ರೆ ಇವತ್ತು ಟ್ರಂಪ್ ಮಾತು ಕೇಳ್ಕೊಂಡು ಭಾರತೀಯರ ನಿರಾಶೆ ಮಾಡಿದ್ದಾರೆ ಮೋದಿ. ಇದು ಒಂದು ನಾನು ಇವತ್ತು ಹೇಳ್ತಾ ಇದ್ದೀನಿ, ಇದು ಅಟ್ಟರ್ ಫೇಲ್ಯೂರ್ ಆಫ್